ನಿಸರ್ಗನೇ ನಾನು, ನಾನೇ ನಿಸರ್ಗ. ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಅದ್ಭುತವಾದಂತಹ ಜೀವನ ನಡೆಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ದಿನದಲ್ಲಿ 24 ಗಂಟೆ, ಅದರಲ್ಲಿ 3 ಭಾಗ ಮಾಡಿದ್ರೆ 8 3 24, 8 ಗಂಟೆ ನಿದ್ದೆಗೆ ಹೋಗುತ್ತೆ. ಒಬ್ಬ ಆರೋಗ್ಯಕರ ಒಂದು 30, 40, 50 ವರ್ಷ ಈ ರೇಂಜಲ್ಲಿ ಇರುವಂಥವ್ರು, ಅಂದರೆ ಈ ಒಂದು ಏಜಲ್ಲಿ ಇರುವಂಥವ್ರಿಗೆ ಒಂದು 7 ರಿಂದ 8 ಗಂಟೆ ನಿದ್ದೆ ಅವಶ್ಯಕತೆ ಇದೆ. ಅದ್ಭುತವಾಗಿ ನಿದ್ದೆ ಮಾಡಿದ್ರೆ ಇನ್ನು 16 ಗಂಟೆ ಅಥವಾ 17 ಗಂಟೆಯನ್ನು ಅತ್ಯದ್ಭುತವಾಗಿ ನಾವು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಈ ನಿದ್ದೆ ನಮಗೆ ಏರುಪೇರಾಗ್ತಾ ಇದೆ. ಮೊದಲನೇ ಆರೋಗ್ಯಕ್ಕೆ ಹೊಡೆತ ಬೀಳ್ತಾ ಇರೋದು ಈ ನಿದ್ದೆಯಿಂದ. ನಮಗೆ ಬಿ ಪಿ, ಶುಗರು, ಅದೇನೋ ಥೈರಾಯ್ಡು, ಎಂಗ್ಸೈಟಿ, ಮತ್ತು ಡಿಪ್ರೆಷನ್, ಪ್ರೆಷರ್ ಇವೆಲ್ಲವೂ ಕೂಡ, ಸ್ಟ್ರೆಸ್ಸು, ಇದೆಲ್ಲವೂ ಕೂಡ ಕೇವಲ ನಿದ್ದೆಯಿಂದ ಮೊಟ್ಟ ಮೊದಲ ಅನಾರೋಗ್ಯ ಬರೋದಕ್ಕೆ ನಮಗೆ ಸ್ಟಾರ್ಟ್ ಆಗ್ತಾ ಇದೆ. ಯಾಕೆ ನಿದ್ದೆ ಬರ್ತಾ ಇಲ್ಲ? ಒಂದು ಟಿವಿಯಿಂದ, ಮನೆಯಲ್ಲಿರೋ ಟಿವಿಯಿಂದ, ಎರಡನೇದು ಈ ಮೊಬೈಲಿಂದ. ಯಾರ್ಯಾರು ಈ ಮೊಬೈಲ್ ಹಿಡ್ಕೊಂಡಿದೆ, ಇದೊಂಥರ ಪೆಳಂಬೂತ, ಇದು ಬ್ರಹ್ಮರಾಕ್ಷಸ. ರಾಕ್ಷಸಗಳಲ್ಲಿ 2 ವಿಧ. ಒಂದು ಒಳ್ಳೆಯ ರಾಕ್ಷಸ, ಇನ್ನೊಬ್ಬರನ್ನ ರಕ್ಷಣೆ ಮಾಡೋನು. ಇನ್ನೊಬ್ಬ ಬ್ರಹ್ಮರಾಕ್ಷಸ, ಇನ್ನೊಬ್ಬರನ್ನ ಭಕ್ಷಣೆ ಮಾಡೋನು. ಅದೇ ರೀತಿ ನೆಗೆಟಿವ್ ಪಾಸಿಟಿವ್ ಎರಡೂ ಇರೋದ್ರಿಂದ ಒಬ್ಬರು ಎಲ್ಲ ತುಳಿದು ಇಸ್ಕಾಕ್ತಾರೆ, ಮತ್ತೆ ಕೆಲವರು ಎಲ್ಲ ತುಳಿದು ಅವ್ರನ್ನ ಕಾಪಾಡ್ತಾರೆ, ತುಳಿದಿರೋರನ್ನ. ಆ ರೀತಿ ನಿಮ್ಮ ಒಂದು ಅನಾರೋಗ್ಯಕ್ಕೆ ಮೂಲ ಕಾರಣ ನಿದ್ದೆ. ದಯಮಾಡಿ ಈ ನಿದ್ದೆಯನ್ನು ಸರಿಪಡಿಸ್ಕೊಳ್ಳಿ. ಆಲ್ಮೋಸ್ಟ್ 90% ಅನಾರೋಗ್ಯವೆಲ್ಲವೂ ಕೂಡ ಈ ನಿದ್ದೆ ಮಾಡೋದ್ರ ಮೂಲಕ ಸರಿಪಡಿಸ್ಕೊಳ್ಬೋದು. ಸ್ನೇಹಿತರೆ, ಮೊದಲನೇದು ನಿದ್ದೆ. ಈ ನಿದ್ದೆಯನ್ನು ನೀವು ಅತ್ಯದ್ಭುತವಾಗಿ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಆ ನಿಯಮಗಳನ್ನು ನೀವೆಲ್ಲರೂ ಫಾಲೋ ಮಾಡಿ. ಮೊದಲನೇದಾಗಿ, ನಿದ್ದೆ ಮಾಡೋದಕ್ಕಿಂತ ಮುಂಚೆ ನೀವು ರಾತ್ರಿ ಊಟವನ್ನು ಸುಮಾರು 2:30 ಇಂದ 3 ಗಂಟೆ ನಿದ್ದೆಗೂ ಊಟಕ್ಕೂ ಅಂತರ ಇರಬೇಕು, ಗ್ಯಾಪ್. ನೀವು 10 ಗಂಟೆಗೆ ಮಲಗಿದ್ರೆ ಒಂದು 7:30 ಅಥವಾ 7 ಗಂಟೆಗೆ ಊಟ ಮಾಡಿದರೆ ಅತ್ಯದ್ಭುತವಾಗಿ ನಿದ್ದೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಎರಡನೇದು, ನಿಮ್ಮ ಟಿ ವಿ ಆಗಿರಬಹುದು ಅಥವಾ ಮೊಬೈಲು, ಲ್ಯಾಪ್ಟಾಪು, ಯಾವುದೇ ವೀಕ್ಷಣೆ ಮಾಡುವಂಥದ್ದು ಏನೇನಿದೆಯೋ ಇದೆಲ್ಲವೂ ಕೂಡ 90 ಮಿನಿಟ್ಸ್ ಬಿಫೋರ್, ನೀವು ಬೆಡ್ಗೆ ಹೋಗೋಕ್ಕಿಂತ ಬಿಫೋರ್ ಅದು ಆಫ್ ಆಗ್ಬಿಟ್ಟಿರ್ಬೇಕು. ಸ್ವಿಚ್ ಆಫ್ ಮಾಡಿಬಿಡಿ. ಅದನ್ನು ಸೈಲೆಂಟ್ ಮಾಡೋದಾಗಲಿ ಅಥವಾ ಇಂಟರ್ನೆಟ್ ಆಫ್ ಮಾಡೋದಾಗಲಿ ಮಾಡಿ ಸ್ವಿಚ್ ಆಫ್ ಮಾಡಿಬಿಡಿ. ಸ್ವಿಚ್ ಆಫ್ ಮಾಡಿ ಮಲ್ಕೊಳ್ಳಿ. ಖಂಡಿತವಾಗಲೂ ಅದ್ಭುತವಾದಂತಹ ನಿದ್ದೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಆರೋಗ್ಯ ಅದರಿಂದ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ 90 ಮಿನಿಟ್ಸ್, ಊಟಕ್ಕೆ 2:30 ಇಂದ 3 ಗಂಟೆ ಅಂತರ ಇರಬೇಕು. ಈ ಮೊಬೈಲ್ ಗ್ಯಾಜೆಟ್ಸ್ಗಳಿಗೆ 90 ಮಿನಿಟ್ಸ್ ಅಂತರ ಇರಬೇಕು. ಆಗ ನಿಮಗೆ ನಿದ್ದೆ ಅದ್ಭುತವಾಗಿ ಆಗುತ್ತೆ. ಈ ಮೊಟ್ಟ ಮೊದಲ ಒಂದು ಸೂತ್ರವನ್ನು ನೀವೆಲ್ಲರೂ ಅಳವಡಿಸ್ಕೊಳ್ಬಹುದು. ಈ ಒಂದು ನಿದ್ದೆಯಲ್ಲಿ 3 ಭಾಗ, 20, 30, 50% ಅಂತ ನೀವು ಇದನ್ನು ಡಿವೈಡ್ ಮಾಡ್ಕೊಳ್ಬಹುದು. ಈ 20% ಏನು ಅಂದರೆ, ನಿದ್ದೆ ಮಾಡಿದ ತಕ್ಷಣವೇ ನಿಮಗೆ ಅನಿಸುತ್ತೆ ನಿದ್ದೆ ಬಂದಿದೆ ಅಂತ, ಆದರೆ ಅದನ್ನು ಅರನಿದ್ರೆ ಅಂತ ಕರೀತಾರೆ. ಪೂರ್ತಿ ಪ್ರಮಾಣದಲ್ಲಿ ನೀವು ನಿದ್ದೆ ಮಾಡಿರಲ್ಲ. ಅಂದರೆ 50%. ಏನಾದರೂ ಸೌಂಡ್ ಆದರೆ ಅಥವಾ ಏನಾದರೂ ಶಬ್ದಗಳಾದರೆ ಅಥವಾ ಇರುಸು ಮುರುಸಾದರೆ ನೀವು ಪಟ್ಟಂತ ಎದ್ದು ಬಿಡ್ತೀರ. ಇದನ್ನು ಅರನಿದ್ರೆ ಅಂತಾರೆ. ಇದು 20%. ಅದಾದಮೇಲೆ ನಿದ್ರೆಗೆ ಜಾರಿರ್ತೀರ. ಈ ನಿದ್ರೆಯಲ್ಲಿ 30%ಅಲ್ಲಿ ನಿಮಗೆ ಕನಸುಗಳು ಬರ್ತವೆ. ಒಂದು ಸ್ವಲ್ಪ ಏನೋ ಭಯ, ಹೆದರಿಕೆ ಆಗುವಂಥದ್ದು, ಕೆಲವೊಂದು ದೇವ್ರ ಕನಸುಗಳು, ಒಳ್ಳೆ ಕನಸುಗಳು, ಎಲ್ಲೋ ಮನೆ ಕಟ್ಟದಂಗೆ, ಸೈಟ್ ತಗೊಂಡಂಗೆ, ಹಾರಾಡ್ದಂಗೆ ಏನೇನೋ ಕನಸು ವಿಚಿತ್ರಗಳಾಗಿ, ವಿಭಿನ್ನವಾಗಿ, ವಿಶೇಷವಾಗಿ ಬರ್ತವೆ. ಸೊ 30%. ಇನ್ನು 50% ಏನಿದೆ, ಇದನ್ನು ಡೀಪ್ ಸ್ಲೀಪ್ ಅಂತಾರೆ. ನಿಮಗೆ ಏನೂ ಬರೋದು, ಸತ್ತು ಹೆಣ ಮಲಗದಂಗೆ ಮಲಗಿರ್ತೀರ. ಇದನ್ನು ಡೀಪ್ ಸ್ಲೀಪ್. ಇಲ್ಲಿ ಕನಸುಗಳೆಲ್ಲ ಏನು ಬರಲ್ಲ. ಕೆಲವ್ರಿಗೆ ನೋಡಿ, ನಮಗೂ ಎಲ್ಲರಿಗೂ ಅನುಭವ ಆಗಿರುತ್ತೆ. ರಾತ್ರಿ ಮಲಗದೆ ಬೆಳಿಗ್ಗೆ ಎದ್ದೆ, ಕನಸೇ ಬರಲಿಲ್ಲ. ಆಹಾ, ಸೂಪರ್ ನಿದ್ದೆ ಅಂತ ಅನಿಸುತ್ತೆ. ಯಾಕೆಂದರೆ ಇದನ್ನು ಡೀಪ್ ಸ್ಲೀಪ್ ಅಂತ ಕರೀತಾರೆ. ಇದೇ ರೇಷ್ಯೋದಲ್ಲಿದ್ದರೆ ನಿಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆತ್ಮಿಕ ಆರೋಗ್ಯ ಅತ್ಯದ್ಭುತವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಸೊ 20, 30, 50%. ಈ 3 ಭಾಗದಲ್ಲಿ ನಿಮಗೆ ಆ 20% ಏನಿದೆಯೋ, ಆ 20%
ಅರನಿದ್ರೆ ಅದು ಕಾಮನ್ ಆಗಿ ನಡೆದೇ ನಡೆಯುತ್ತೆ. ಇನ್ನು ಕನಸು ಬರುವಂಥದ್ದು ಕೆಲವೊಂದು ಏರುಪೇರಾಗುತ್ತೆ. 50% ಆಗುತ್ತೆ. ಅದಾದ್ಮೇಲೆ 30% ಡೀಪ್ ಸ್ಲೀಪ್ ಆಗುತ್ತೆ. ಈಗ ನಿಮಗೆ ಅನಾರೋಗ್ಯ ಬರೋದಕ್ಕೆ ಸ್ವಲ್ಪ ಸ್ವಲ್ಪ ಬರೋದಕ್ಕೆ ಅಂದರೆ ಪರ್ಸೆಂಟೇಜ್ ಒಂದು 10-20% ಆರ್ 30% ಬರೋದಕ್ಕೆ ನಿಮಗೆ ಇದೆ ಶುರುವಾಗುತ್ತೆ. ಕೆಲವರಿಗೆ ಈ ಅರನಿದ್ರೆನೇ 50% ಇರುತ್ತೆ. ಅವರು ಡೀಪ್ ಸ್ಲೀಪ್ ಕೇವಲ 20% ಮಾಡ್ತಾರೆ. ಇನ್ನು 30% ಕನಸು ಬರ್ತದೆ. ಈ 20, 30, 50 ಪ್ರಿನ್ಸಿಪಲ್ ಇದು ಏರುಪೇರು ಆಗ್ತಾ ಇರ್ತದೆ. ಆದ್ರಿಂದ ಅದನ್ನ ಆಗಬಾರದು ಅಂತಂದ್ರೆ ನಾನು ಹೇಳುವ ಸೂತ್ರಗಳನ್ನ ನೀವು ಚಾಚು ತಪ್ಪದೆ ಪಾಲನೆ ಮಾಡಿ ಅತ್ಯದ್ಭುತವಾದ ಫಲಿತಾಂಶ ಸಿಗುತ್ತೆ. ಇದು ನನ್ನ ಅನುಭವ. ನನ್ನ ಗುರುಗಳು ಹೇಳ್ಕೊಟ್ಟಂತ ಅನುಭವ. ಋಷಿಕೇಶಲ್ಲಿ ಆಯುರ್ಧಾಮ ಅಂತಿದೆ. ಅಲ್ಲಿ ಆಯುರ್ವೇದ ಕೂಡ ಮಾಡಿದ್ದೀನಿ. ಕೆಲವೊಂದು ಕಾಯಿಲೆಗಳಿಗೆ, ಕೆಲವೊಂದು ಸಮಸ್ಯೆಗಳಿಗೆ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿರುವಂತಹ ಕಾಯಿಲೆಗಳಿಗೆ ಗಿಡಮೂಲಿಕೆಗಳಿಂದ ಔಷಧೋಪಚಾರಗಳನ್ನು ಕೂಡ ಮಾಡಿಕೊಡ್ತೀನಿ ಗಿಡಮೂಲಿಕೆಗಳಿಂದ. ಆದ್ದರಿಂದ ಇಲ್ಲಿ ಬರುವಂಥ ಸಾಕಷ್ಟು ಕ್ಲೈಂಟ್ಸ್ಗಳಿಗೆ ಅವರ ಸಮಸ್ಯೆಗೆ ಪರಿಹಾರ ಕೊಟ್ಟಿರೋದ್ರಿಂದ ಅಂದರೆ ದೈಹಿಕ ಅನಾರೋಗ್ಯಕ್ಕೆ ಆರೋಗ್ಯ ಪ್ರಾಪ್ತಿಯಾಗೋದಕ್ಕೆ ಏನೇನು ಬೇಕು ಅದೆಲ್ಲವನ್ನು ನಾನು ಕಲ್ತಿರೋದ್ರಿಂದ ಅವ್ರಿಗೆ ಕೊಡ್ತಾ ಇರ್ತೀನಿ. ಸೊ ಬಂದವ್ರಿಗೆಲ್ಲರಿಗೂ ಕೂಡ ಈ ರೀತಿ ಮಾಡ್ತಾ ಇರ್ತೀನಿ. ಇದು ಮೊದಲನೇದು. ನಿದ್ದೆಗೂ ನಿಮ್ಮ ಆಹಾರಕ್ಕೂ 2.5 ಇಂದ 3 ಗಂಟೆ ಅಂತರ. 90 ಮಿನಿಟ್ಸ್ ಬಿಫೋರ್ ಸ್ವಿಚ್ ಆಫ್ ಮಾಡಿಬಿಡಿ. ಟಿ ವಿ ನೋಡಬೇಡಿ, ಲ್ಯಾಪ್ಟಾಪ್ನ ಆನ್ ಮಾಡಬೇಡಿ. ಇದಾದ ನಂತರ ಮತ್ತೆ ಅಂತಿಮವಾಗಿ ಮಾಡುವಂಥದ್ದು ಮಿನಿಮಮ್ 48 ಮಿನಿಟ್ಸ್ ಮಿನಿಮಮ್, ಮ್ಯಾಕ್ಸಿಮಮ್ ಅದು 60 ಮಿನಿಟ್ಸ್ ಆರ್ 90 ಮಿನಿಟ್ಸ್ ವಾಕ್ ಮಾಡಿ. ಚೆನ್ನಾಗಿ ವಾಕ್ ಮಾಡಿ. ನಿಮ್ಮ ಮನೆ ಒಳಗಡೆನೇ ವಾಕ್ ಮಾಡಿ. ಟೆರೆಸ್ ಇದ್ದರೆ ಟೆರೆಸ್ ಮೇಲೆ ವಾಕ್ ಮಾಡಿ. ರೋಡಲ್ಲಿ ಏನಾದರೂ ನಾಳೆಗೆ ತರಕಾರಿ ತೊಗೊಂಡು ಬರಬೇಕು, ಹೋಗಿ ತರಕಾರಿ ತೊಗೊಂಡು ಬನ್ನಿ. ಪಾರ್ಕ್ ಇದ್ದರೆ ಪಾರ್ಕನ್ನು ಉಪಯೋಗಿಸ್ಕೊಳ್ಳಿ. ಅಥವಾ ಏನಾದರೂ ನಿಮ್ಮ ಮನೆ ಹತ್ರ ಫೀಲ್ಡ್ ಇದ್ದರೆ ಫೀಲ್ಡ್ಗೆ ಹೋಗಿ ಬರಿಗಾಲಲ್ಲಿ ನೆಲದ ಮೇಲೆ ನಡಿಗೆ ಮಾಡಿದ್ರೆ ಅದ್ಭುತವಾದಂತಹ ನಿದ್ರೆ ಪ್ರಾಪ್ತಿಯಾಗುತ್ತೆ. ಸಾಕಷ್ಟು ಜನಕ್ಕೆ ನಿದ್ರಾಹೀನತೆ ಇರುತ್ತೆ, ನಿದ್ರಾ ಬರೋದಿಲ್ಲ. ಇಂಥವ್ರಿಗೆಲ್ಲ ನನ್ನ ಹತ್ರ ಇಂಡಿವಿಜುವಲ್ ಆಗಿ ಬಂದರೆ ಅವರ ದಿನಚರಿಗಳನ್ನು ಅಂದರೆ ನಿತ್ಯ ಕರ್ಮಗಳನ್ನೆಲ್ಲ ತಿಳಿದು ಅವ್ರಿಗೆ ಯಾವ ರೀತಿ ಪರಿಹಾರಗಳನ್ನು ಕೊಡಬೇಕು, ಕೆಲವೊಂದು ಪಥ್ಯಗಳಿರ್ತವೆ ಅದನ್ನು ಫಾಲೋ ಮಾಡೋದ್ರಿಂದ ಆ ನಿದ್ರಾಹೀನತೆ ಕೊರತೆ ಕೂಡ ವಾಸಿಯಾಗುತ್ತೆ. ಅದರಲ್ಲಿ ಎಲ್ಲರಿಗೂ ಕೂಡ ನಾನು ಈ ಬರಿಗಾಲಿನ ನಡಿಗೆ, ಭೂಮಿಯ ನೇರ ಸ್ಪರ್ಶವನ್ನು ಖಂಡಿತವಾಗ್ಲೂ ತಿಳಿಸ್ತೀನಿ. ನಿಮಗೂ ಕೂಡ ಇದರಿಂದ ನೀವು ಮಾಡ್ಕೊಳ್ಬಹುದು. ಓಕೆ. ಸೊ ನಿದ್ರೆಯಲ್ಲಿ 3 ವಿಧ. ನಿದ್ರೆಗಿಂತ ಮುಂಚೆ ಮಾಡಬೇಕಾಗಿರುವಂತಹ ಸೂತ್ರಗಳು 3 ಸೂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ಮಾಡಿ. 4ನೇ ಸೂತ್ರ, ದಯಮಾಡಿ ನೀವು ಒಂದು 60 ಆರ್ 90 ಮಿನಿಟ್ಸ್ ಬಿಫೋರ್ ಏನಾದರೂ ಜಲಪಾನ ಮಾಡಂಗಿದ್ರೆ ಅಂದರೆ ನೀರು, ಜ್ಯೂಸು ಅಥವಾ ಹಾಲು ಏನಾದರೂ ಕುಡಿಯಂಗಿದ್ರೆ ಕುಡೀರಿ. ಕುಡಿದ್ಬಿಟ್ಟು ಇಮ್ಮಿಡಿಯೇಟಾಗಿ ಮಲ್ಕೊಳ್ಬೇಡಿ. ಇದು ಬಹಳ ಅಪಾಯಕಾರಿ. ಮಲಗಕ್ಕಿಂತ ಮುಂಚೆ ಬೇಕಾದರೆ ಬಾಯಿ ಒದ್ದೆ ಮಾಡ್ಬೋದು. ಅಂದರೆ ಒಂದು ಒಳ್ಳೆಯಷ್ಟು ನೀರನ್ನು ಕುಡಿದು ಚೆನ್ನಾಗಿ ಮುಕ್ಕಳಿಸಿ ಅದನ್ನು ನುಂಗಬಹುದು. ಯಾಕೆಂದರೆ ನೀವು ಮಲಗಿದಾಗ ಬಾಡಿಲಿರೋ ಹೀಟು ಅದನ್ನೆಲ್ಲ ಹೀರ್ಕೊಳ್ಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವೇನಾದರೂ ಒಂದು ಗ್ಲಾಸ್ ಕುಡಿದ್ರೆ ಸುಮಾರು 1 ಗಂಟೆ, ಎಚ್ಚರವಾಗಿದ್ದಾಗ 3/4 ಗಂಟೆಯಲ್ಲಿ ನಾವು ಯೂರಿನ್ ಪಾಸ್ ಮಾಡಬೇಕಾಗುತ್ತೆ. ಮಲಗಿದಾಗ 1.5-2 ಗಂಟೆಲಿ ಮತ್ತೆ ತಿರ್ಗಾ ಎಚ್ಚರ ಆಗುತ್ತೆ. ಆದ್ದರಿಂದ ಹೆಚ್ಚಾಗಿ ನೀರು ಕುಡಿಯುವಂಥ ಅವಶ್ಯಕತೆ ಇಲ್ಲ. ಇದನ್ನು ನೀವು ಫಾಲೋ ಮಾಡಬಹುದು. ಇದು ಮೊದಲನೇ ಸೂತ್ರ.